ಒಡೆದ ಮನೆಯಾಯ್ತ ಕರ್ನಾಟಕ ಯೂತ್ ಕಾಂಗ್ರೆಸ್. ತಾರಕಕ್ಕೇರಿದ ಅಧ್ಯಕ್ಷ ಉಪಾಧ್ಯಕ್ಷ ನಡುವೆ ಬಣ ರಾಜಕೀಯ. ಮನೆಯೊಂದು ಮೂರು ಬಾಗಿಲು ರೀತಿಯಾಯ್ತ ಯೂತ್ ಕಾಂಗ್ರೆಸ್. ಅದೇ ಕಾರಣಕ್ಕೆ ಮಂಜುನಾಥ್ ವಿರುದ್ಧ ತಿರುಗಿ ಬಿದ್ರ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಕಿತ್ತಾಟ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಕುರ್ಚಿಗಾಗಿ ಕಾದಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕರ್ನಾಟಕ ಯೂತ್ ಕಾಂಗ್ರೆಸ್ ಅಲ್ಲೂ ಕೂಡ ಒಡೆದ ಮನೆಯಾಗಿದೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪ್ರಮುಖ ಅಂಗಸಂಸ್ಥೆಯಾದ ಯೂತ್ ಕಾಂಗ್ರೆಸ್ ಈಗ ಸಂಪೂರ್ಣವಾಗಿ ಒಡೆದ ಮನೆಯಾಗಿದೆ. ಆಂತರಿಕ ಬೇಗುದಿ, ನಾಯಕರ ನಡುವಿನ ಪ್ರತಿಷ್ಠೆಯ ಒಳ ಜಗಳದಿಂದಾಗಿ ಸಂಘಟನೆ ಎರಡು ಬಣಗಳಾಗಿ ಹೋಳಾಗಿದ್ದು ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ. ಎಸ್, ಖಂಡಿತ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಹಾಗೂ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಅವರ ನಡುವಿನ ಬಣ ರಾಜಕೀಯ ಈಗ ಬೀದಿಗೆ ಬಂದಿರುವಂತಹದ್ದು. ಇವರಿಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಪುನಃ ಸಾಬೀತಾಗಿರುವಂತಹದ್ದು. ಈ ಹಿಂದೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ನಲ್ಪಾಡ್ ಅವರು ಅಟ್ಲೀಸ್ಟ್ ಹಾಗೋ ಈಗೋ ಒಂದಷ್ಟು ಸದ್ದು ಮಾಡ್ತಾ ಇದ್ರು. ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು, ಏನಾದ್ರೂ ಒಂದು ಕಿತಾಪತಿ ಮಾಡ್ತಲೇ ಇದ್ರು. ಆಗ ಅವರು ಸದ್ದು ಮಾಡ್ತಾ ಇದ್ರು. ಆದ್ರೆ ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿವರೆಗೂ ಕೂಡ ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ. ಮೊನ್ನೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕೌಂಟರ್ ಕೊಟ್ಟಿದ್ದನ್ನ ಬಿಟ್ರೆ, ಆ ವಿಚಾರದಲ್ಲಿ ಅವರು ಸದ್ದು ಮಾಡಿದ್ದನ್ನ ಬಿಟ್ರೆ ಮತ್ತೆ ಯಾವ ಇಶ್ಯೂನಲ್ಲೂ ಕೂಡ ಅವರು ಅಷ್ಟಾಗಿ ಅವರು ಕಾಣಿಸ್ಕೊಳ್ಳಿಲ್ಲ. ಅಂದ್ರೆ ನಲ್ಪಾಡಷ್ಟು ಕಾಣಿಸ್ಕೊಳ್ಳಿಲ್ಲ, ನಲ್ಪಾಡಷ್ಟು ಸದ್ದು ಕೂಡ ಮಾಡ್ತಿಲ್ಲ. ಆದ್ರೀಗ ಕರ್ನಾಟಕ ಯೂತ್ ಕಾಂಗ್ರೆಸ್ ನಲ್ಲಿ ಈಗ ಒಂದು ಒಡೆದ ಮನೆ ಆಗಿರುವಂತದ್ದು, ಅದು ಕೂಡ ಮಂಜುನಾಥ್ ಹಾಗೂ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಅವರ ಒಂದು ಬಣ ರಾಜಕೀಯ ಇದೆಯಲ್ಲ, ಅದೀಗ ಬೀದಿಗೆ ಬಂದಿರುವಂಥದ್ದು. ಉಭಯ ನಾಯಕರ ಬೆಂಬಲಿಗರ ನಡುವಿನ ಕಿತ್ತಾಟ ಈಗ ತಾರಕಕ್ಕೆ ಏರಿರುವಂತಹದ್ದು. ಎಸ್, ಇತ್ತೀಚೆಗೆ ನಡೆದ ಸಭೆಯೊಂದರಲ್ಲಿ ಎರಡೂ ಬಣಗಳ ಪದಾಧಿಕಾರಿಗಳು ಪರಸ್ಪರ ಕೈ ಮಿಲಾಯಿಸುವಂತಹ ಹಂತಕ್ಕೆ ತಲುಪಿದ್ರು. ಈ ರೀತಿಯಾದಂತಹ ಒಂದು ಸುದ್ದಿ ಕೂಡ ಈಗ ಬರ್ತಾ ಇರುವಂತಹದ್ದು. ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಶೀತಲ ಸಮರ ಈಗ ಬಹಿರಂಗ ಸಂಘರ್ಷಕ್ಕೆ ಈಗ ನಾಂದಿ ಆಡಿರುವಂತದ್ದು. ಎಸ್, ಮಂಜುನಾಥ್ ಹಾಗೂ ಉಪಾಧ್ಯಕ್ಷ ದೀಪಿಕಾ ರೆಡ್ಡಿ ಅವರ ನಡುವೆ ಇದ್ದಂತಹ ಒಂದು ಒಳಮುನಿಸು ಅಥವಾ ಶೀತಲ ಸಮರ ಈಗ ಬಹಿರಂಗ ಸಂಘರ್ಷಕ್ಕೂ ಕೂಡ ನಾಂದಿ ಆಡಿರುವಂತದ್ದು. ಯಾವ ಕಾರಣಕ್ಕೋಸ್ಕರ, ಏನಾಯ್ತು? ಎಲ್ಲವೂ ಸರಿ ಇತ್ತಲ್ಲ, ಯೂತ್ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇತ್ತಲ್ಲ, ನಲಪಾಡಿದ್ದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಈಗ ಮಂಜುನಾಥ್ ಬಂದಾದ್ಮೇಲೆ ಈ ರೀತಿಯಾಗಿ ಏನಕ್ಕಾಯ್ತು, ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ನೋಡಿದರೆ, ಎಸ್, ಏಕಪಕ್ಷೀಯ ತೀರ್ಮಾನ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಸಂಘರ್ಷಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ. ಯೂತ್ ಕಾಂಗ್ರೆಸ್ ನಲ್ಲಿ ಈ ಮಟ್ಟದ ಬಿರುಕು ಬಿಡಲು ಅಧ್ಯಕ್ಷ ಮಂಜುನಾಥ್ ಹಾಗೂ ಅವರ ಏಕಪಕ್ಷೀಯ ನಡೆಗಳೇ ಕಾರಣ ಎಂದು ಈಗ ಹೇಳಲಾಗ್ತಿರುವಂಥದ್ದು. ಯೂತ್ ಕಾಂಗ್ರೆಸ್ ನಲ್ಲಿ ಈ ಮಟ್ಟದಲ್ಲಿ ಬಿರುಕು ಮೂಡಲು ಕಾರಣ ಅಧ್ಯಕ್ಷ ಅವರ ಏಕಪಕ್ಷೀಯವರ ನಡೆಗಳೇ ಕಾರಣ ಅಂತ ಹೇಳಿ ಈಗ ಹೇಳಲಾಗ್ತಿರುವಂಥದ್ದು. ಅಂದ್ರೆ ಸಂಘಟನೆಯಲ್ಲಿ ನಿಷ್ಕ್ರಿಯರಾಗಿದ್ದಾರೆ ಎಂಬ ನೆಪವೊಡ್ಡಿ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಹಾಗೂ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವು ಪದಾಧಿಕಾರಿಗಳನ್ನ ಮಂಜುನಾಥ್ ಅವರು ಜಂಟಿ ಸಭೆಯಲ್ಲೇ ವಜಾಗೊಳಿಸಿದ್ರು. ಅಧ್ಯಕ್ಷರ ಈ ದಿಢೀರ್ ಮತ್ತು ಏಕಪಕ್ಷೀಯ ನಿರ್ಧಾರ ದೀಪಿಕಾ ರೆಡ್ಡಿ ಅವರ ಬಣವನ್ನ ಕೆರಳಿಸಿತ್ತು. ಎಸ್, ಇದೇ ವಿಚಾರಕ್ಕೆ ಅವರಿಬ್ಬರ ನಡುವೆ ಸ್ವಲ್ಪ ಇರುಸು ಮುರುಸಾಗಿರೋದು, ಕಿತ್ತಾಟ ಆಗಿರೋದು. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇ ಈ ಅಸಮಾಧಾನವನ್ನ ಸ್ಫೋಟಗೊಳಿಸಿರುವಂತಹದ್ದು. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಅವರ ಮುಂದೆಯೇ ದೀಪಿಕಾ ರೆಡ್ಡಿ ಅವರು ಅಧ್ಯಕ್ಷ ಮಂಜುನಾಥ್ ವಿರುದ್ಧ ತಿರುಗಿ ಬಿದ್ದಿದ್ರು. ಅಷ್ಟೇ ಅಲ್ಲ, ಖಾರವಾಗಿಯೂ ಕೂಡ ಕೌಂಟರ್ ಅನ್ನ ನೀಡಿದ್ರು. ಇದಾದ ಬಳಿಕ ಜಗಳ ಶಮನವಾಗುವ ಬದಲಿಗೆ ಮತ್ತಷ್ಟು ಕೂಡ ತೀವ್ರಗೊಂಡಿತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ಆ ಜಗಳ ಸ್ವಲ್ಪ ಕೂಲ್ ಆಗಬೇಕಾಯಿತು, ಆದ್ರೆ ಕೂಲ್ ಆಗಿಲ್ಲ. ಅದು ಈಗ ಮತ್ತಷ್ಟು ಶಮನ ಅಂದ್ರೆ ಮತ್ತಷ್ಟು ತೀವ್ರಗೊಂಡಿರುವಂತಹದ್ದು. ಎಸ್, ಡಿಕೆಶಿ ಅಂಗಳದಿಂದ ಎಐಸಿಸಿಗೂ ಕೂಡ ಈ ಒಂದು ಪಂಚಾಯಿತಿ ಈಗ ತಲುಪಿರುವಂತಹದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ,
ಎಐಸಿಸಿ ಅಂದ್ರೆ ಹೈಕಮಾಂಡ್ಗೂ ಕೂಡ ಈ ವಿಚಾರ ಈಗ ತಲುಪಿರುವಂತದ್ದು. ರಾಜ್ಯ ಮಟ್ಟದಲ್ಲಿ ಜಗಳ ತಾರಕೇರಿ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಜಗಳ, ಆ ವಿಚಾರ ಈಗ ದೀಪಿಕಾ ರೆಡ್ಡಿ ಅವರ ನೇತೃತ್ವದ ನಿಯೋಗ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಂಜುನಾಥ್ ಅವರ ಸರ್ವಾಧಿಕಾರಿ ಧೋರಣೆ ಮತ್ತು ಏಕಪಕ್ಷೀಯ ನಡೆಗಳ ವಿರುದ್ಧ ಆರೋಪಗಳನ್ನೇ ಈಗ ಆರೋಪಗಳ ಪಟ್ಟಿಯನ್ನೇ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥದ್ದು. ಅಂದ್ರೆ ರಾಜ್ಯ ನಾಯಕರ ಹಂತದಲ್ಲಿ ಬಗೆಹರಿಯದ ಈ ಒಳಜಗಳ ಕೊನೆಗೆ ದೆಹಲಿಯ ಎಐಸಿಸಿ ಅಂಗಳ ಕೂಡ ತಲುಪಿರುವಂತಹದ್ದು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತುಕೊಂಡಂತಹ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ನಾಯಕತ್ವ ಎರಡೂ ಬಣಗಳ ಅಹವಾಲು ಮತ್ತು ದೂರುಗಳನ್ನ ಆಲಿಸಿತ್ತು. ಸದ್ಯ ಈ ಬಿಕ್ಕಟ್ಟನ್ನ ಶಮನಗೊಳಿಸಲು ಹಾಗೂ ವಸ್ತು ವಸ್ತುಸ್ಥಿತಿಯ ವರದಿಯನ್ನ ಪಡೆಯಲು ಹೈಕಮಾಂಡ್ ಒಂದು ವಿಶೇಷ ಸಮಿತಿಯೊಂದನ್ನು ಕೂಡ ರಚಿಸಿ ರಾಜ್ಯಕ್ಕೆ ಈಗ ಕಳಿಸಿಕೊಟ್ಟಿರುವಂಥದ್ದು. ಆದರೂ ಕೂಡ ಪದಾಧಿಕಾರಿಗಳ ನಡುವೆ ಪರಸ್ಪರ ಕತ್ತಿ ಮಸಿಯುವ ಒಂದು ಕೆಲಸ ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಅಂದ್ರೆ ಎಐಸಿಸಿ ಅವರೇ ಒಂದು ಸಮಿತಿಯನ್ನ ರಚನೆ ಮಾಡಿ ಏನಾಗಿದೆ ಯೂತ್ ಕಾಂಗ್ರೆಸ್ ಅಲ್ಲಿ, ಯಾಕೆ ಅವರಿಬ್ಬರ ನಡುವೆ ಜಗಳ ಆಗ್ತಿದೆ, ಒಂದು ವರದಿಯನ್ನ ಕೊಡಿ ಅಂತೇಳಿ ಒಂದು ಸಮಿತಿಯನ್ನ ಕಳಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಆ ಸಮಿತಿ ಏನ್ ಕೆಲಸ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಿದೆ. ಆದ್ರೆ ಅವರ ಒಂದು ಕಿತ್ತಾಟ ಇದೆಯಲ್ಲ, ಮಂಜುನಾಥ್ ಹಾಗೂ ದೀಪಿಕಾ ರೆಡ್ಡಿ ಅವರ ನಡುವೆ ಇರುವಂತಹ ಕಿತ್ತಾಟ ಇದೆಯಲ್ಲ, ಅದು ಇಲ್ಲಿವರೆಗೂ ಕೂಡ ಶಮನ ಆಗಿಲ್ಲ. ಯಾರು ಯಾವ ಬಣದಲ್ಲಿದ್ದಾರೆ, ಪದಾಧಿಕಾರಿಗಳ ಒಳ ಜೀವನ ಏನು, ಅಂದ್ರೆ ಯಾರು ಯಾವ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡಿದರೆ ರಾಜ್ಯ ಯೂತ್ ಕಾಂಗ್ರೆಸ್ ನಲ್ಲಿ ಸದ್ಯ ಒಟ್ಟು 11 ಜನ ಉಪಾಧ್ಯಕ್ಷರಿದ್ದಾರೆ. ಈ ಪೈಕಿ ಬಹುತೇಕರು ಸ್ಪಷ್ಟವಾಗಿ 2 ಬಣಗಳಾಗಿ ವಿಭಜನೆಗೊಂಡಿದ್ದಾರೆ. ಒಂದು ಮಂಜುನಾಥ್ ಅಧ್ಯಕ್ಷರ ಒಂದು ಬಣ, ಇನ್ನೊಂದು ದೀಪಿಕಾ ರೆಡ್ಡಿ ಅವರ ಬಣ. ಮಂಜುನಾಥ್ ಅವರ ಬಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡಿದ್ರೆ ಒಟ್ಟು 5 ಜನ ಉಪಾಧ್ಯಕ್ಷರು ಗಟ್ಟಿಯಾಗಿ ನಿಂತಿದ್ದಾರೆ. ಅದರಲ್ಲಿ ಅಬ್ದುಲ್ ದೇಸಾಯಿ, ದಿವ್ಯಾ ಕೆಆರ್, ಚೈತ್ರಾ ಗೌಡ, ಪರೋಮಿತಾ ದಾಸ್ ಅಂತೇಳಿ, ಜೊತೆಗೆ ಬಾಲ ಪ್ರದೀಪ್ ಅವರೆಲ್ಲರೂ ಕೂಡ ಅಧ್ಯಕ್ಷರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ದೀಪಿಕಾ ರೆಡ್ಡಿ ಅವರ ಬಣದಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರೆ ಅದನ್ನು ನೋಡಿದರೆ ಒಟ್ಟು 4 ಉಪಾಧ್ಯಕ್ಷರ ಬೆಂಬಲಕ್ಕಿರುವಂತಹದ್ದು. ಅಂದ್ರೆ ದೀಪಿಕಾ ರೆಡ್ಡಿ ಅವರ ಪರವಾಗಿ ಒಟ್ಟು 4 ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಜುನಾಥ್ ಮಣಿಚೆಟ್ಟಿ, ಸಂದೀಪ್ ಲಾವಣ್ಯ ಮತ್ತು ಸಿರಿಲ್ ಪ್ರಭು, ಇವರೆಲ್ಲರೂ ಕೂಡ ಸಂದೀಪ್ ಲಾವಣ್ಯ, ಸಿರಿಲ್ ಪ್ರಭು, ಮಂಜುನಾಥ್ ಮಣಿಚೆಟ್ಟಿ ಇವರೆಲ್ಲರೂ ಕೂಡ ದೀಪಿಕಾ ರೆಡ್ಡಿ ಅವರ ಬಣದಲ್ಲಿ ಈಗ ಗುರುತಿಸಿಕೊಂಡಿರುವಂತದ್ದು. ಸದ್ಯಕ್ಕೆ ಈ ಈ ಅಂದ್ರೆ ಈ ಅಂದ್ರೆ ತಟಸ್ಥರಾಗಿ ಇನ್ಯಾರಪ್ಪ ಉಳಿದಿದ್ದಾರೆ ಅನ್ನೋದನ್ನ ನೋಡಿದರೆ ಇವರಿಬ್ಬರ ಒಂದು ಹಗ್ಗ ಜಗ್ಗಾಟದಲ್ಲಿ ಯಾರು ತಟಸ್ಥರಾಗಿದ್ದಾರೆ ಅಂತಂದ್ರೆ ನಿಖಿಲ್ ವಿ ಶಂಕರ್ ಅಂತೇಳಿ, ಆತ ಯೂತ್ ಕಾಂಗ್ರೆಸ್ನ ಮತ್ತೊಬ್ಬ ಉಪಾಧ್ಯಕ್ಷ. ಅವರು ಸಂಪೂರ್ಣವಾಗಿ ಇವರಿಬ್ಬರ ಬಣದಿಂದ ತಟಸ್ಥವಾಗಿರುವಂಥದ್ದು. ಅಂದ್ರೆ ಯಾರ ಜೊತೆಗೂ ನಾನು ಹೋಗಲ್ಲ, ಯಾವ ಗುಂಪಿನಲ್ಲೂ ಕೂಡ ನಾನು ಗುರುತಿಸ್ಕೊಳಲ್ಲ, ನನ್ನ ಪಾಡಿ ನಾನು ಇರ್ತೀನಿ ಅಂತ ಹೇಳಿ ನಿಖಿಲ್ ವಿ ಶಂಕರ್ ಅವರು ಮಾತ್ರ ಅವರು ಯಾವುದೇ ಬಣಕ್ಕೂ ಸೇರದೆ ದೂರ ಉಳಿದು ಬಿಟ್ಟಿದ್ದಾರೆ. ಸದ್ಯಕ್ಕೆ ಬೆಂಗಳೂರು ನಗರ ಜಿಲ್ಲೆಯ ನಿವೃತ್ತ ಜಿಲ್ಲಾಧಿಕಾರಿಯಾಗಿರುವಂತಹ ವಿ ಶಂಕರ್ ಅವರ ಪುತ್ರರಾಗಿರುವ ನಿಖಿಲ್ ವಿ ಶಂಕರ್ ಉಭಯ ಬಣಗಳ ಕಿತ್ತಾಟದಿಂದ ಅಂತರವನ್ನ ಕಾಯ್ದುಕೊಂಡಿರುವಂತಹದ್ದು. ಅಂದ್ರೆ ಒಟ್ಟು 11 ಜನರಲ್ಲಿ ಒಬ್ರು ಮಾತ್ರ, ಅಂದ್ರೆ ನಿಖಿಲ್ ವಿ ಶಂಕರ್ ಅವರು ಯಾರ ಬಣದಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ. ಒಟ್ಟಿನಲ್ಲಿ ಸಮಿತಿ ರಚನೆಯಾಗಿದ್ದರೂ ಯೂತ್ ಕಾಂಗ್ರೆಸ್ ಒಳಗಿನ ಆಂತರಿಕ ಬೇಗುದಿ ಹಾಗೂ ಶೀತಲ ಸಮರ ಮಾತ್ರ ಇಲ್ಲಿವರೆಗೂ ಕೂಡ ಕಡಿಮೆ ಆಗಿಲ್ಲ. ಈ ಬಣ ರಾಜಕೀಯ ಮುಂಬರುವಂತಹ ದಿನಗಳಲ್ಲಿ ಪಕ್ಷದ ಸಂಘಟನೆಯ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದು ಯೂತ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಹುದ್ದೆಯನ್ನ ಹೊಂದಿರುವಂತದ್ದು. ಯಾಕಂತಂದ್ರೆ ಯೂತ್ ಕಾಂಗ್ರೆಸ್ ಅಂದ್ರೆ ಯುವಕರನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಯೂತ್ ಕಾಂಗ್ರೆಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಏನಾದ್ರು ಸ್ವಲ್ಪ ಬಿರುಕು ಅಥವಾ ಒಗ್ಗಟ್ಟಿಲ್ಲದೆ ಇದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಒಂದ್ ಕಡೆ ಸರ್ಕಾರದ ಬುಡಕ್ಕೂ ಕೂಡ ಮತ್ತೆ ಪಕ್ಷದ ಡ್ಯಾಮೇಜ್ಗೂ ಕೂಡ, ಪಕ್ಷಕ್ಕೂ ಕೂಡ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗೋದ್ರಲ್ಲೂ ಕೂಡ ಅಚ್ಚರಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಎಐಸಿಸಿ ಅಧಿಕಾರಿಗಳು, ಎಐಸಿಸಿ ಏನ್ ಮುಖ್ಯಸ್ಥರಿದ್ರಲ್ಲ ಅವರು ಮತ್ತೆ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನ ಕರೆಸಿ ಏನಾಗಿದೆ, ಯಾಕೆ ನಿಮ್ಮಿಬ್ಬರ ನಡುವೆ ಈ ರೀತಿಯಾಗಿ ಕಿತ್ತಾಟ, ಮನಸ್ತಾಪ, ಗುದ್ದಾಟ ಇದೆಲ್ಲವನ್ನು ಕೂಡ ಬಿಟ್ಟು ಪಕ್ಷವನ್ನ ಸಂಘಟಿಸುವಂತಹ ಒಂದು ಕೆಲಸದಲ್ಲಿ ನೀವು ತೊಡಗಿಕೊಳ್ಳಿ ಅಂತೇಳಿ ಅವರಿಗೆ ಬುದ್ಧಿವಾದವನ್ನ ಹೇಳಬೇಕು. ಆಗ ಮಾತ್ರ ಯೂತ್ ಕಾಂಗ್ರೆಸ್ ಒಂದು ಸರಿ ಹಂತಕ್ಕೆ, ಸರಿದಾರಿಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಕಿತ್ತಾಟ, ಮನಸ್ತಾಪ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ. ಮುಂಬರುವಂತಹ ಒಂದು ಚುನಾವಣೆ ಸಂದರ್ಭಗಳಲ್ಲಿ ಅದು ಬೇರೆ ರೀತಿಯಾಗಿ ಒಂದು ಎಫೆಕ್ಟ್ ಆಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ.
ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.